ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ಇವತ್ತು MCC ಅವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ ಫಾರ್ ದಿ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್. ಸೊ ನೋಡ್ಬೋದು ಇಲ್ಲಿ ನೀವು ವೇಕೆಂಟ್ ಸೀಟ್ಸ್ ಫಾರ್ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ MBBS, BDS ಆ್ಯಂಡ್ BSc ನರ್ಸಿಂಗ್ ಅಂತ ಇದೆ. ಸೊ ಸ್ಟೂಡೆಂಟ್ಸ್, ಈ PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಸಹ ಪೋಸ್ಟ್ ಮಾಡಿರ್ತೀನಿ. ಸೊ ನೀವು ಒಂದ್ಸರಿ ರೆಫರ್ ಮಾಡ್ಕೋಬೋದು. ಸೊ ನಾವು ಈಗ ನೋಡೋಣ ಯಾವುದೆಲ್ಲ ಕಾಲೇಜಸಲ್ಲಿ ವೇಕೆಂಟ್ ಸೀಟ್ಸು ಅವೈಲೇಬಲ್ ಇದೆ ಅಂತ. ಸೊ ಸ್ಟೂಡೆಂಟ್ಸ್ ನೋಡ್ಬೋದು, ಡಿಫ್ರೆಂಟ್ ಕಾಲೇಜಸಲ್ಲಿ ಬಹಳಷ್ಟು ಗೌರ್ನಮೆಂಟ್ ಸೀಟ್ಸು ಅವೈಲೇಬಲ್ ಇದೆ ಆ್ಯಂಡ್ ಏಮ್ಸಲ್ಲೂ ಸಹ ಸೀಟ್ಸು ವೇಕೆಂಟ್ ಇದೆ. ಸೊ ನೋಡ್ಬೋದು ಇಲ್ಲಿ ಫಸ್ಟು ತೆಲಂಗಾಣ, ಪುದುಚೇರಿ, ಜಾರ್ಖಂಡಲ್ಲಿ ನೋಡಿ ಏಮ್ಸ್ ಕಾಲೇಜಲ್ಲಿ ಸೀಟ್ಸು ಅವೈಲೇಬಲ್ ಇದೆ. ಸೊ ಓಪನ್ ಕ್ಯಾಟಗರಿಯಲ್ಲಿ ಒಂದು ಸೀಟು ಅವೈಲೇಬಲ್ ಇದೆ. ಅದಾದಮೇಲೆ ತಮಿಳ್ನಾಡು ನೋಡಿ, ತಮಿಳ್ನಾಡು ಏಮ್ಸ್ ಮಧುರೈ. ಸೊ ಏಮ್ಸ್ ಮಧುರೈಯಲ್ಲೂ ಸಹ ಬಹಳಷ್ಟು ಸೀಟ್ಸು ಅವೈಲೇಬಲ್ ಇದೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಬೇರೆ ಸ್ಟೇಟಲ್ಲೂ ಸಹ ನಾನು ಮಾಡ್ತೀನಿ MBBS ಅಂತಂದರೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಕರ್ನಾಟಕದಲ್ಲಿ ಮೇನ್ಲಿ ನೋಡೋಣ, ಸೊ ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಮತ್ತು ಯಾವ ಕಾಲೇಜಸಲ್ಲಿ ಇದೆ ಅಂತ. ಸೊ ಫಸ್ಟ್ ನೋಡಿದ್ರೆ ಕರ್ನಾಟಕದಲ್ಲಿ ನೀವು ನೋಡ್ಬೋದು BLDE ಯೂನಿವರ್ಸಿಟಿ, BM ಪಾಟೀಲ್ ಮೆಡಿಕಲ್ ಕಾಲೇಜ್ ಇದು. ಸೊ ದಿಸ್ ಇಸ್ ಅ ಡೀಮ್ಡ್ ಯೂನಿವರ್ಸಿಟಿ. ಸೊ ಸ್ಟೂಡೆಂಟ್ಸ್, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ NRI ಸೀಟ್ಸು ಅವೈಲೇಬಲ್ ಇದೆ. ಎಷ್ಟು ಸೀಟ್ಸ್ ಅಂತ ನೋಡೋದಾದರೆ 3 ಸೀಟ್ಸ್. ಸೊ BM ಪಾಟೀಲ್ ಮೆಡಿಕಲ್ ಕಾಲೇಜ್ ವಿಚ್ ಈಸ್ ಅ ಡೀಮ್ಡ್ ಯೂನಿವರ್ಸಿಟಿ. ಸೊ 3 ಸೀಟ್ಸು NRI ಸೀಟ್ಸು ಅವೈಲೇಬಲ್ ಇದೆ. ನೆಕ್ಸ್ಟು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಗೌರ್ನಮೆಂಟ್ ಕಾಲೇಜಲ್ಲಿ ನೋಡ್ಬೋದು ಇಲ್ಲಿ ನೀವು ಓಪನ್ ಕ್ಯಾಟಗರಿಯಲ್ಲಿ ಒಂದು ಸೀಟು ಅವೈಲೇಬಲ್ ಇದೆ. ಸೊ ಓಪನ್ ಕ್ಯಾಟಗರಿ ಅಂತಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇದರಲ್ಲಿ. ಸೊ ಕ್ಯಾಟಗರಿ ಇಲ್ಲದೇ, ಸೊ ಇಟ್ ಈಸ್ ಅ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ಈ ಕಾಲೇಜಲ್ಲಿ, ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ನೆಕ್ಸ್ಟು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್. ಸೊ ಈ ಗೌರ್ನಮೆಂಟ್ ಕಾಲೇಜಲ್ಲೂ ಸಹ ಒಂದು ಸೀಟು ಅವೈಲೇಬಲ್ ಇದೆ. ಕ್ಯಾಟಗರಿ ನೀವು ನೋಡೋದಾದರೆ BC ಕ್ಯಾಟಗರಿಯಲ್ಲಿ ಒಂದು ಸೀಟು ಅವೈಲೇಬಲ್ ಇದೆ. ಸೊ ನೀವು OBC ಕ್ಯಾಟಗರಿಗೆ ಸೇರಿದರೆ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟು ನೋಡೋದಾದರೆ, ಸೊ ಬಹಳಷ್ಟು ಬೇರೆ ಸ್ಟೇಟ್ಸಲ್ಲೂ ನೋಡ್ಬೋದು, ಮಹಾರಾಷ್ಟ್ರ, ತೆಲಂಗಾಣ, ವೆಸ್ಟ್ ಬೆಂಗಾಲ್, UP, ಗುಜರಾತ್, ವೆಸ್ಟ್ ಬೆಂಗಾಲ್, ಜಮ್ಮು ಕಾಶ್ಮೀರ್ ಎಲ್ಲ ಸ್ಟೇಟ್ಸಲ್ಲೂ ಇದೆ. ನೆಕ್ಸ್ಟು ನೋಡಿ ಇಲ್ಲಿ ಕರ್ನಾಟಕದಲ್ಲಿ SDU ಮೆಡಿಕಲ್ ಕಾಲೇಜ್. ಸೊ SDU ಅಂದರೆ ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್, ಇದು ಸಹ ಒಂದು ಡೀಮ್ಡ್ ಯೂನಿವರ್ಸಿಟಿ. ಸೊ ಡೀಮ್ಡ್ ಯೂನಿವರ್ಸಿಟಿ NRI ಕೋಟಾದಲ್ಲಿ ಒಂದು ಸೀಟು ಅವೈಲೇಬಲ್ ಇದೆ. ಸೊ ಟೋಟಲಿ ಕರ್ನಾಟಕದಲ್ಲಿ ನೀವು ನೋಡೋದಾದರೆ 2 ಗೌರ್ನಮೆಂಟ್ ಸೀಟ್ಸ್ ಇದೆ. ಸೊ ಯಾವುದು 2 ಗೌರ್ನಮೆಂಟ್ ಸೀಟ್ಸ್ ಅಂತ ನೋಡೋದಾದರೆ, ಒಂದು ಬಂದ್ಬಿಟ್ಟು ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಎರಡನೇದು ಬಂದ್ಬಿಟ್ಟು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್. ಸೊ ಬೆಳಗಾಂ ಬಂದ್ಬಿಟ್ಟು ಓಪನ್ ಕ್ಯಾಟಗರಿ ಮತ್ತು ಚಿತ್ರದುರ್ಗ ಬಂದ್ಬಿಟ್ಟು BC ಕ್ಯಾಟಗರಿಯಲ್ಲಿ ಒಂದು ಸೀಟು ಅವೈಲೇಬಲ್ ಇದೆ. ಇನ್ನು 2 ನೋಡೋದಾದರೆ BLDE ಮತ್ತು SDU ಮೆಡಿಕಲ್ ಕಾಲೇಜ್ ಎರಡೂ ಸಹ ಡೀಮ್ಡ್ ಯೂನಿವರ್ಸಿಟಿ. ಸೊ ಅದರಲ್ಲೂ ಸಹ ಸೀಟ್ಸ್ ಇದೆ. ಸೊ ಟೋಟಲಿ ನೀವು ನೋಡೋದಾದರೆ 6 MBBS ಸೀಟ್ಸು ಅವೈಲೇಬಲ್ ಇದೆ. ಸೊ ಅದಾದಮೇಲೆ ಕೆಳಗಡೆ ನೀವೇನಾದರೂ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ, ಸೊ ಅದೂ ಸಹ ಅವೈಲೇಬಿಲಿಟಿ ನೋಡ್ಬೋದು, ಸೀಟ್ಸ್ ಅವೈಲೇಬಲ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ BSc ನರ್ಸಿಂಗು ಸಹ ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಯಾವ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸಿಂದ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಸೀಟ್ ಮ್ಯಾಟ್ರಿಕ್ಸ್ PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.